ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಬಂದಾಗ ನಾವದನ್ನ ಹೇಗೆ ಎದುರಿಸ್ತೀವಿ? ಕೆಲವರು ಕುಸಿದು ಹೋಗ್ತಾರೆ, ಇನ್ನು ಕೆಲವರು ಕಲ್ಲಿನ ಹಾಗೆ ಗಟ್ಟಿಯಾಗ್ಬಿಡ್ತಾರೆ. ಆದರೆ ಮತ್ತೆ ಕೆಲವರು ಆ ಪರಿಸ್ಥಿತಿಯನ್ನೇ ಬದಲಾಯಿಸ್ಬಿಡ್ತಾರೆ. ಬನ್ನಿ, ಈ ಕುದಿಯುವ ನೀರಿನ ಪರೀಕ್ಷೆ ಅನ್ನೋ ಕಥೆಯ ಮೂಲಕ ನಮ್ಮೊಳಗಿನ ಶಕ್ತಿ ಯಾವುದು ಅಂತ ತಿಳ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ನಾವೆಲ್ಲರೂ ಈ ಪ್ರಶ್ನೆ ಕೇಳ್ತೀವಿ ಅಲ್ವಾ? ಛೇ, ಯಾಕೆ ಯಾವಾಗ್ಲೂ ನನಗೇ ಹೀಗೆ ಆಗುತ್ತೆ ಅಂತ. ಆದ್ರೆ ಒಂದು ತುಂಬಾನೇ ಸರಳವಾದ ಹಳೇ ಕಥೆ ಈ ಆಳವಾದ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಬೋದು ಅಂತ ಇವತ್ತು ನೋಡೋಣ. ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಜನ 3 ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಲವರು ದುರ್ಬಲರಾಗಿ ಬಿಡ್ತಾರೆ, ಕೆಲವರು ಕಠಿಣರಾಗ್ತಾರೆ, ಆದರೆ ಮೂರನೆಯವರು ಆ ಪರಿಸ್ಥಿತಿಯನ್ನೇ ಪರಿವರ್ತಿಸಿಬಿಡ್ತಾರೆ. ಒಂದು ಕ್ಯಾರೆಟ್, ಒಂದು ಮೊಟ್ಟೆ ಮತ್ತೆ ಕೆಲವು ಕಾಫಿ ಬೀಜಗಳ ಈ ಕಥೆ ಸಮಸ್ಯೆಗಳ ಬಗ್ಗೆ ನಮ್ಗಿರೋ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಲ್ಲದು ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಅಂದ್ರೆ ಜೀವನದ ಜಂಜಾಟಗಳಿಂದ ಬೇಸತ್ತು ಹೋದ ಒಬ್ಬ ಮಗಳು ಮತ್ತೆ ಅವಳ ತಂದೆ ವೃತ್ತಿಯಲ್ಲಿ ಒಬ್ಬ ದೊಡ್ಡ ಶೆಫ್. ಒಂದು ದಿನ ಮಗಳು ತನ್ನ ತಂದೆ ಹತ್ರ ಬಂದು ಹೀಗೆ ಹೇಳ್ತಾಳೆ, ಅಪ್ಪ, ನನಗೆ ನಿಜವಾಗ್ಲೂ ಸಾಕಾಗಿದೆ. ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಇನ್ನೊಂದು ಶುರುವಾಗುತ್ತೆ. ನನ್ ಕೈಲಿನ್ನೂ ಹೋರಾಡಕ್ಕಾಗ್ತಿಲ್ಲ ಅಂತ ತನ್ನ ನೋವನ್ನೆಲ್ಲ ತೋಡ್ಕೊಳ್ತಾಳೆ. ಇದನ್ನ ಕೇಳಿದ ತಂದೆ ಏನೂ ಮಾತಾಡದೆ ಮಗಳ ಕೈ ಹಿಡಿದು ಅಡ್ಗೆ ಮನೆಗೆ ಕರ್ಕೊಂಡೋಗ್ತಾರೆ. ಅಲ್ಲಿ 3 ಪಾತ್ರೆಗಳಲ್ಲಿ ನೀರು ತುಂಬಿ ಸ್ಟವ್ ಮೇಲೆ ಇಟ್ಟು ಕುದಿಯೋಕೆ ಬಿಡ್ತಾರೆ. ನೀರು ಕುದಿಯೋಕೆ ಶುರುವಾದ್ಮೇಲೆ ಒಂದು ಪಾತ್ರೆಯಲ್ಲಿ ಕ್ಯಾರೆಟ್, ಇನ್ನೊಂದ್ರಲ್ಲಿ ಮೊಟ್ಟೆ ಮತ್ತೆ 3ನೇದ್ರಲ್ಲಿ ಕಾಫಿ ಬೀಜಗಳನ್ನ ಹಾಕಿ ಏನು ಹೇಳ್ದೆ ಸುಮ್ಮನೆ ಕಾಯ್ತಾ ನಿಲ್ತಾರೆ. ಸರಿಯಾಗಿ 20 ನಿಮಿಷ. ಆ 20 ನಿಮಿಷಗಳ ಕಾಲ ಆ 3 ವಸ್ತುಗಳು ಒಂದೇ ತರಹದ ಕಠಿಣ ಪರೀಕ್ಷೆಯನ್ನ ಎದುರಿಸ್ತವು. ಅದೇ ಕುದಿಯೋ ನೀರು. ತಂದೆ ಮಗಳ ನಡುವೆ ಒಂದು ಶಬ್ದವೂ ಇಲ್ಲ. ಆ ಮೌನವೇ ಅಲ್ಲಿನ ಕುತೂಹಲವನ್ನು ಇನ್ನಷ್ಟು ಜಾಸ್ತಿ ಮಾಡ್ತಿತ್ತು. 20 ನಿಮಿಷ ಆದ್ಮೇಲೆ ತಂದೆ ಸ್ಟವ್ ಆಫ್ ಮಾಡಿ ಮಗಳನ್ನ ಕೇಳ್ತಾರೆ, ಈಗ ನೋಡು ಏನಾಗಿದೆ ಅಂತ ನೀನೇ ಹೇಳು ಅಂತ. ಕಥೆಯ ಅಸಲಿ ತಿರುವು ಶುರುವಾಗೋದೇ ಇಲ್ಲಿಂದ. ಆಗ ತಂದೆ ತುಂಬಾನೇ ನಿಧಾನವಾಗಿ ವಿವರಿಸೋಕೆ ಶುರು ಮಾಡ್ತಾರೆ. ನೋಡಮ್ಮ, ಮೊದಲು ಗಟ್ಟಿಯಾಗಿದ್ದ ಕ್ಯಾರೆಟ್ ಈಗ ಬಿಸಿ ನೀರಲ್ಲಿ ಬೆಂದು ಮೆತ್ತಗಾಗಿ ಬಿಟ್ಟಿದೆ. ಸೂಕ್ಷ್ಮವಾಗಿದ್ದ ಮೊಟ್ಟೆ ಹೊರಗಿಂದ ಹಾಗೆ ಇದ್ರೂ ಒಳಗಡೆ ಗಟ್ಟಿಯಾಗಿದೆ. ಆದ್ರೆ ಈ ಕಾಫಿ ಬೀಜಗಳನ್ನ ನೋಡು, ಅವು ನೀರನ್ನೇ ಬದಲಾಯಿಸ್ಬಿಟ್ಟಿವೆ. ಅದಕ್ಕೆ ಒಂದು ಹೊಸ ಬಣ್ಣ, ಹೊಸ ಸುವಾಸನೆ ಕೊಟ್ಟಿವೆ. ನೋಡಿದ್ರಾ, ಈ ಚಿಕ್ಕ ಪ್ರಯೋಗ ನಮ್ಮ ಜೀವನದ ಒಂದು ದೊಡ್ಡ ಸತ್ಯವನ್ನೇ ಹೇಳತ್ತೆ. ಆ ಕ್ಯಾರೆಟ್, ಮೊಟ್ಟೆ ಮತ್ತೆ ಕಾಫಿ ಬೀಜ ಇವು ಬೇರೆ ಯಾವುದೂ ಅಲ್ಲ, ಕಷ್ಟ ಬಂದಾಗ ನಾವೇ ಹೇಗೆ ಬದಲಾಗ್ತೀವಿ ಅನ್ನೋದಕ್ಕೆ ರೂಪಕಗಳು. ಮೊದಲನೆಯದು ಕ್ಯಾರೆಟ್ ತರಹದ ಪ್ರತಿಕ್ರಿಯೆ. ಅಂದ್ರೇನು? ತುಂಬಾನೇ ಸ್ಟ್ರಾಂಗ್ ಆಗಿ, ಕಾನ್ಫಿಡೆಂಟ್ ಆಗಿ ಒಂದು ಸಮಸ್ಯೆಯನ್ನ ಎದುರಿಸೋಕ್ ಹೋಗೋದು, ಆದ್ರೆ ಆ ಕಷ್ಟದ ಬಿಸಿಗೆ ನಿಧಾನವಾಗಿ ತಮ್ಮ ಶಕ್ತಿಯನ್ನೆಲ್ಲ ಕಳ್ಕೊಂಡು ವೀಕ್ ಆಗ್ಬಿಡೋದು. ಇನ್ನು ಎರಡನೆಯದು ಮೊಟ್ಟೆಯ ತರಹ. ಅಂದ್ರೆ ಮನಸ್ಸು ಮೃದುವಾಗಿರುತ್ತೆ, ಆದ್ರೆ ಜೀವನದಲ್ಲಿ ಬರುವ ನೋವು, ಸೋಲುಗಳು ಅವರನ್ನ ಒಳಗಿಂದೊಳಗೆ ಕಠಿಣ ಮಾಡ್ಬಿಡುತ್ತೆ. ಅವರ ಮನಸ್ಸು ಕಲ್ಲಾಗ್ಬಿಡುತ್ತೆ. ಮತ್ತು ಮೂರನೆಯದು ಎಲ್ಲಕ್ಕಿಂತ ವಿಭಿನ್ನ, ಕಾಫಿ ಬೀಜದ ಪ್ರತಿಕ್ರಿಯೆ. ಇವರು ಕಷ್ಟಗಳಿಗೆ ತಲೆಬಾಗೋದಿಲ್ಲ, ಬದಲಾಗಿ ತಮಗೆ ಎದುರಾದ ಕಷ್ಟವನ್ನೇ ಒಂದು ಅವಕಾಶವಾಗಿ ಬಳಸ್ಕೊಂಡು ಆ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಡ್ತಾರೆ. ಅದರಿಂದ ಒಂದು ಹೊಸ ಸಕಾರಾತ್ಮಕವಾದದ್ದನ್ನು ಸೃಷ್ಟಿ ಮಾಡ್ತಾರೆ. ಇದರರ್ಥ ಏನ್ ಗೊತ್ತಾ? ಕಷ್ಟಗಳು ಬರೋದು ಸಹಜ, ಅದು ಜೀವನದ ಭಾಗ. ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಅದು ಸಂಪೂರ್ಣವಾಗಿ ನಮ್ಮ ಆಯ್ಕೆ. ಒಂದು ಅದ್ಭುತವಾದ ಮಾತಿದೆ, ಪರಿಸ್ಥಿತಿ ಕೈಮೀರಿ ಹೋದಾಗ ಯಾರು ತಮ್ಮಲ್ಲಿರೋ ಅತ್ಯುತ್ತಮವಾದದ್ದನ್ನ ಹೊರಗೆ ತಂದು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ಬದಲಾಯಿಸ್ತಾರೋ ಅವರೇ ನಿಜವಾದ ಹೋರಾಟಗಾರರು ಅಂತ. ಇದುವೇ ಕಾಫಿ ಬೀಜ ನಮ್ಗೆ ಕಲ್ಸೋ ಪಾಠ. ಹಾಗಾಗಿ ಜೀವನ ಅನ್ನೋ ಕುದಿಯೋ ನೀರು ನಮ್ಮ ಮುಂದೆ ಬಂದಾಗ ನಮ್ಹತ್ರ 3 ಆಯ್ಕೆಗಳಿರ್ತವೆ. ಕ್ಯಾರೆಟ್ನಂತೆ ಮೆತ್ತಗಾಗೋದು, ಮೊಟ್ಟೆಯಂತೆ ಒಳಗೊಳಗೆ ಕಠಿಣವಾಗೋದು, ಅಥವಾ ಕಾಫಿ ಬೀಜದಂತೆ ಪರಿಸ್ಥಿತಿಯನ್ನೇ ಪರಿವರ್ತಿಸುವುದು. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ, ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ನಮ್ಮನ್ನ ಹಾಳು ಮಾಡೋಕ್ ಬರ್ತಾವಾ, ಅಥವಾ ನಮ್ಮೊಳಗೆ ಅಡಗಿರೋ ಶಕ್ತಿ ಏನು ಅಂತ ನಮ್ಗೇ ತೋರ್ಸೋಕ್ ಬರ್ತಾವಾ? ಒಂದು ವಿಷಯ ನೆನಪಿರ್ಲಿ, ಕಷ್ಟಗಳು ನಮ್ಮನ್ನ ಸೋಲಿಸಲು ಬರುವುದಿಲ್ಲ, ನಮ್ಮ ನಿಜವಾದ ಸಾಮರ್ಥ್ಯವನ್ನ ನಮಗೆ ನೆನಪಿಸಲು ಬರ್ತವೆ. ಆಯ್ಕೆ ನಮ್ ಕೈಯಲ್ಲಿದೆ. ಕ್ಯಾರೆಟ್, ಮೊಟ್ಟೆ ಅಥವಾ ಕಾಫಿ ಬೀಜ, ಯಾವುದಾಗ್ತೀರಿ? ಕಾಫಿ ಬೀಜದಂತೆ ಇರಿ,